ಸರಿ ಚೆಕಪ್ ಮಾಡಿಲ್ಲ ಕಂಪ್ನಿ ಹೇಳ್ತಾರ ಮಾಡೋಣ ಕಳಿಸ್ತೀವಿ. ಅವತ್ತು ಗಾಡಿ ನಿಂತು ನಾವು ಬಿಟ್ಟು ಹೋಗ್ತೀನಪ್ಪ ಅನ್ನೋದು ಹೇಳ್ತೀವಿ ನಾವು. ಒಮ್ಮೆ ನಿನ್ನೆ ರಜಾ ಕಾರ್ಮಿಕರ ದಿನಾಚರಣೆ ನಿನ್ನೆ ರಜಾ, ಇವತ್ತು ಅವರು ಹಾಲಿಡೇ ಐತ್ರಿ ಬ್ಯಾಟ್ರಿ ಅವ್ರದ್ದು. ಇವತ್ತು ನಾವು ಆಲ್ರೆಡಿ ಬ್ಯಾಟ್ರಿ ಚೆಕ್ ಮಾಡೋಕೆ ಎಷ್ಟು ದಿವಸ ಬೇಕು ನಿಮ್ಗೆ? ನಮ್ಮ ಕಡೆ ಇಲ್ಲದ್ರಿ ಬ್ಯಾಟ್ರಿ ಚೆಕ್. ಎಲ್ಲಿ ಕಳಿಸ್ತಾರೆ ಬ್ಯಾಟ್ರಿ ಚೆಕ್? ಹುಬ್ಳಿ ಕಳಿಸ್ತಾರೆ. ಹುಬ್ಳಿ ಯಾವ ಆಫೀಸ್ ಕಳಿಸ್ತಾರೆ? ನಿಮ್ಮದೇ ಅಲ್ಲ? ನಮ್ದು ಆಫೀಸ್ ಕಳಿಸ್ತೀವಿ ಸರ್. ಅಲ್ಲಿ ಬ್ಯಾಟ್ರಿ ಇರ್ತಾವೆ. ಒಂದ ಕಳಿಸಿದ್ರೆ ಅಲ್ಲ ಒಂದ ಕಳಿಸಿರೋದಿಲ್ಲ. ಓಕೆ ಹಾಂ. ಎಂಟು ಬೇರೆ ಕಸ್ಟಮರ್ ಯಾವ್ದು ಕಸ್ಟಮರ್ ಬಂದಿದೆ 7 days ಇವ್ರ ಗಾಡಿಯಿಂದ ಬ್ಯಾಟ್ರಿ ಎಂದು ಚೆಕ್ ಮಾಡಿಸಿದ್ರಿ? ಇವ್ರ ಗಾಡಿ ಬಂದು ಎಂದು ಬಿಟ್ಟಿದ್ರು ನಿಮ್ಮ ಕಡೆ? 27ಕ್ಕೆ ಬಂದಾರ ಸರ್. 27ಕ್ಕೆ ಬಂದಾರ. 30 ತಾರೀಕು ನಾ ಬ್ಯಾಟ್ರಿ ಕಳಿಸ್ತೇನೆ ನಾನು. ಇಲ್ಲ ಮಂಗಳವಾರ ಕೊಡ್ತೀನಿ ಅಂದ್ರೆ ನಮ್ಗೆ ಅರ್ಜೆಂಟ್ ಐತೆ ಅಂದ್ವಿ ನಾವು, ಆಗೋದಲ್ಲ ಅಂದ್ ಬೇರೆ. ಆಲ್ಮೋಸ್ಟ್ ಏನೈತಿ ನಾ ಕನ್ವಿನ್ಸ್ ಮಾಡೇನಿ ಸರ್. ಇವ್ರು ಸರ್ ಸಂಜೆ ಮುಂದೆ ಇಲ್ಲಿ ಕೂಟನ ಮ್ಯಾಗ್ ಹೋಗಿ ಅಲ್ಲಿ ಮ್ಯಾಗ್ ನೀವು ಮಾಡಾಕತ್ತಿದ್ರು ಅವರು ಸರ್. ಹಂಗಿರಂಗಿಲ್ಲ ಬ್ಯಾಟ್ರಿ ಇದು ಮುಕ್ಕೊಂಡು ತೋರಿಸಿ ನಾವು ಸರ್. ಜಸ್ಟ್ ಮಾಡ್ತಾರೆ ಬ್ಯಾಟ್ರಿ. ಒಂದು ಸೆಕೆಂಡ್ ತಟ್ಟಿ ಸರ್. ಬೆಳಗ್ಗೆ ನಿಮಗೆ ಬುಕ್ ಈಕೆ ಎಲ್ಲ ನಾವು ಇನ್ವಾಯ್ಸ್ ಮಾಡ್ಕೊಂಡಿದ್ದೆಲ್ಲ ತೋರಿಸಿಲ್ಲ. ಸರ್ ಬ್ಯಾಟ್ರಿ ವಾರಂಟಿ ಎಷ್ಟು ದಿವಸ ಎಷ್ಟು ಏರ್ ಇರಬೇಕು? 10,000 ಕಿಲೋಮೀಟರ್ ಸರ್. 14 ತಿಂಗಳು ಸರ್. ಈಗ ಎಷ್ಟು ಕಿಲೋಮೀಟರ್ ಆಗಿತ್ತು ಗಾಡಿ? ಇನ್ನೂ ಕಿಲೋಮೀಟರ್ ಬರುತ್ತೆ ಅಂತ ಹೇಳಿಲ್ರಿ ಸರ್. ನಾ ಹಾಕಿಸ್ಕೊಡಂಗಿಲ್ಲ ಅನ್ನೋ ಮಾತು ಅನ್ನೋ ಕೊಟ್ಟಿಲ್ಲ ಸರ್. ಸರ್ ಬರ್ತಾರೆ ಹಾಕಿಸ್ಕೊಡ್ತೇನೆ ರೀ ಅಂತ ಹೇಳಿ. ಈಗ ಮತ್ತೆ ನಮ್ಗೆ ನಡೀಬೇಕಲ್ಲ. ಈಗ ಇನ್ನೊಂದು ಆಗಿರ್ತದೆ ಗೊತ್ತಾಗ ಸರ್. ಬ್ಯಾಟ್ರಿ ನಮ್ಮ ಕಡೆ ಸ್ಟಾಕ್ ಇರಂಗಿಲ್ಲ. ಈಗ ಇನ್ನೊಂದು ಹೇಳ್ತೇನೆ ಅಲ್ರಿ ಇಷ್ಟು ದೊಡ್ಡ ಶೋರೂಮ್ ಮಾಡಿದ್ರಿ. ಶೋರೂಮ್ ಅಂದ್ರೆ ಹೆಂಗಿರಲಿಲ್ಲ ಸರ್. ಅಡ್ಜಸ್ಟ್ ಮಾಡ್ಬೇಕು ತಗೋಬೇಕು ಆಮೇಲೆ. ಒಂದು ಹೊಸ ಬ್ಯಾಟ್ರಿ ತುಂಬ ಬಂದು ಹೇಳ್ತೀವಿ ಅವ್ರಿಗೆ ಸರ್. ಹೊಸ ಡಿಟೇಲ್ಸ್ ಹೇಳ್ತೀವಿ ತೊಗೊಂಡಾಗಿಲ್ಲ ನಾಳೆ ಹೆಂಗಿರಲಿಲ್ಲ ಸರ್. ನಿಮ್ಮ ಬ್ಯಾಟ್ರಿ ಬೇರೆ ಇರುತ್ತೆ. ಅದು A to Z ಪೂರ ಐತಿ. ನಿಮ್ದು ದೊಡ್ಡ ಬರ್ತೈತೆ ಬ್ಯಾಟ್ರಿ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಇರ್ತೈತಿ. ಯಾಕಂದ್ರೆ ಆ ಬ್ಯಾಟ್ರಿ ಕುದಿಸಿದೆ ಅಂತ ಇಟ್ಕೊಂಡು ನೀವು 2 ಕಿಲೋಮೀಟರ್ 10 ಕಿಲೋಮೀಟರ್ ಹೋದ್ರೆ ಡೆಡ್ ಆಗುತ್ತದೆ ನೀಟಾಗಿ ಅಂತ ಬಿಡ್ತಾವನ್ರಿ. ಸರ್ 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 ನಂದೊಂದು ಏನು ರಿಕ್ವೆಸ್ಟ್ ಅಂದ್ರೆ ಅವ್ರಿಗೆ ಇನ್ನೊಂದು ಬ್ಯಾಟ್ರಿ ಬರೋ ಮಟ್ಟ ತಾತ್ಪೂರ್ತಿಗೆ ಒಂದು ಬ್ಯಾಟ್ರಿ ಹಾಕಿ ಕಳಿಸಿ ವಾಪಸ್. ಇಲ್ಲರಿ ಇಷ್ಟು ದಿವ್ಸಕ್ಕೆ ಬರ್ರಿ, ಈಗ ಎಮರ್ಜೆನ್ಸಿಗೆ ಹಾಕಿವಿ, ನೆಕ್ಸ್ಟ್ ಬರ್ತೈತಿ. ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ. ಹೋಗಿ ಮುಖ್ಯ ಬ್ಯಾಟ್ರಿ ಸೆಟ್ ಮಾಡಿಸ್ತೀನಿ ನಿಮಗೆ. ಅವ್ರ ಬ್ಯಾಟ್ರಿ ಇರ್ತದೆ. ನಾನು ಏನು ಮಾಡೋದು ಅಲ್ಲ ನಾವು ಹಂಗಲ್ಲ. ನಿಮ್ದು ಯಾಕಂದ್ರೆ ನಿಮ್ಗೆ ನಮ್ಮ ಸಮಸ್ಯೆ ಇರ್ಬೇಕು. ಹಂಗಿರಂಗಿಲ್ಲ. ಯಾಕಂದ್ರೆ ಹುಟ್ಟು ಬ್ಯಾಟ್ರಿ ತೋರಿಸ್ತೀನಿ ಆ ಥರ ಬ್ಯಾಟ್ರಿ. RS ಹಾಡಿದ್ದೀನಿ ಅಂತ ನಾವು ಚಿತ್ರಕಲಾ ಶಿಕ್ಷಕ. ಇದೊಂದು ನನಗೆ ಗಾಡಿ ಅವಶ್ಯಕತೆ ಇತ್ತು. ಜೂಮ್ ಗಾಡಿ ಚೆನ್ನಾಗಿತ್ತು. ಇದನ್ನು ನಾನು ಕೆಲವೊಂದು ಕಡೆ ನೋಡಿ ಇಷ್ಟಪಟ್ಟೆ ತೊಗೊಂಡೆ. ಬಟ್ ಈ ಚಡ್ಡ ಶೋರೂಮಲ್ಲಿ ಇದ್ರ ಸರ್ವಿಸ್ ಒಂದು 6 ತಿಂಗಳಾಯ್ತು. ನಾನು 6 ರಿಂದ 7 ತಿಂಗಳ ಸರಿಯಾಗಿ ಕೊಡ್ತಾಯಿಲ್ಲ. ಸರ್ವಿಸಿಗೆ ಬಂದಾಗ ಅವರು ಏನಿಲ್ಲ, ಸ್ವಲ್ಪ ನೀರು ವಾಶ್ ಮಾಡ್ತಾರೆ, ಆಯಿಲ್ ಹಾಕ್ತಾರೆ, ಕಳಿಸ್ಬಿಡ್ತಾರೆ. ಆಮೇಲೆ ಯಾವ್ದಾರು ಏನಾರು ಹೆಚ್ಚು ಮೇಲೆ ಇನ್ನೂ 7 ತಿಂಗಳಾಗಿಲ್ಲ. ನಾನು ಬ್ಯಾಟ್ರಿ ಹೋಗಿದೆ. ಬ್ಯಾಟ್ರಿ 3 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾರೆ. 4 ದಿನ ಆದ್ರೂ ಇದುವರೆಗೆ ಕೊಟ್ಟಿಲ್ಲ. ನನಗೆ ಪದೇ ಪದೇ ಅಡ್ಡಾಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ನನ್ನ ಈ ಗಾಡಿಗೆ ಕೂಡ ಕ್ಯಾಶ್ ಕೊಟ್ಟಿದ್ದೀನಿ. ನೆಟ್ ಅಮೌಂಟ್ 1,10,000 ಮೇಲೆ ತೊಗೊಂಡಿದ್ದಾರೆ. ಯಾವುದೂ ನಾನು ತೊಂದರೆ ಇಟ್ಟಿಲ್ಲ. ಆದರೂ ಈ ನಮೂನೆ ನನಗೆ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಕಸ್ಟಮರ್ಗೆ ಎಷ್ಟು ಕಷ್ಟ ಕೊಡ್ತಿರ್ಬೋದು ಇಲ್ಲಿ ಅಂತ ನನ್ನ ಇದು ಈ ರೀತಿ ಮುಂದೆ ಯಾರೂ ಕಸ್ಟಮರ್ಗೆ ಆಗಬಾರ್ದು. ನನಗೂ ಮನಸ್ಸಿಗೆ ನೋವು ಐತೆ. ಆದ್ದರಿಂದ ಇದನ್ನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ನಾನು ಗಾಡಿ ತೊಗೊಂಡಿದ್ದೆ. ನಾನು ಸ್ವಲ್ಪ ನಂದು ಏನೋ ಮೈನರಿ ಗಾಡಿ ಕೈ ಜಾರ್ತಿದ್ದು ಇದು ಮುರಿದು ಇದು 1 ತಿಂಗಳ ನಾನು ಹೇಳಿದವ್ರಿಗೆ ಇದುವರೆಗೆ ತರಿಸ್ಕೊಟ್ಟಿಲ್ಲ. ಇದು ಬ್ರೇಕಿಂದು ಕ್ಲಚ್ಚಿಂದು ಇದು ಹೋಗಿದೆ, ದುಂಡಂದು ಮುರಿದಿದೆ. ಆಮೇಲೆ ಬ್ಯಾಟ್ರಿ ಹೋಗಿದೆ 7 ತಿಂಗಳೊಳಗೆ. ಬ್ಯಾಟ್ರಿ ಸೆಟಪ್ ಮಾಡಿಕೊಳ್ಳಿಲ್ಲ. ಯಾವುದಾದ್ರು ರಿಪ್ಲೇಸ್ಮೆಂಟು ಹಾಕ್ಕೊಳ್ಳಿಲ್ಲ. ನನಗೆ ಕಿಕ್ ಹೊಡೆದು ಅಡ್ಡಾಡ್ತಾರೆ. 8 ದಿನದಿಂದ ನಾನು ಕಿಕ್ ಹೊಡೆದು ಅಡ್ಡಾಡ್ತಾ ಇದ್ದೀನಿ. ಹೋದ್ರೆ ಬರೀ ಆಟ ಆಡ್ತಾ ಇದ್ದಾರೆ. ಅವ್ರ ಮ್ಯಾಗ ಹಾಕ್ತಾರೆ, ಇವ್ರ ಮ್ಯಾಗ ಹಾಕ್ತಾರೆ. ಇವತ್ತು ನಾನು ಫ್ರೆಶ್ನಾಗ ತರಿಸಿ ಹೇಳಿದೆ. ನಾನು ಊಟಕ್ಕೆ ಹೋಗೋ ಟೈಮ್ನಾಗ ಯಾವ್ದಾರು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಫ್ರೆಶ್ನರ್ ಕರೆಸಿದಾಗ ನಾನು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಯಾರ ಇವರು. ಅವ್ರಿಗೆ ಇದೇ ಇದನ್ನು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅವ್ರಿಗೂ ಕೂಡ ಉಪದೇಶ ಕಳಿಸಿದರು. ಈಗ ನಾನು ಅಂಡರ್ಗ್ರೌಂಡಿಂದ ಮೇಲ್ ಬಂದಿದ್ದೀನಿ. ಹೀರೋ ಶೋರೂಮ್ನಲ್ಲಿ ತೊಗೊಂಡಿದ್ದು. ಸರ್ ಗಾಡಿ ತೊಗೊಂಡು ಎಷ್ಟು ದಿವಸ ಆಯ್ತಿದ್ದು? ಇದು ಗಾಡಿ ತೊಗೊಂಡು ನಾವು 7 ರಿಂದ 8 ತಿಂಗಳ 6 ರಿಂದ 7 ತಿಂಗಳ 7 ತಿಂಗಳಾಯ್ತಾ? ಬ್ಯಾಟ್ರಿ ವಾರಂಟಿ ಎಷ್ಟು ದಿವಸ ಐತಿ? ಗ್ಯಾರಂಟಿ ಅದು 1 ವರ್ಷ ಬ್ಯಾಟ್ರಿ ವಾರಂಟಿ ಕಾರ್ಡ್ ನಿಮ್ಮ ಕಡೆ ಇದೆಯಾ? ನಮ್ಮ ಕಡೆ ಕಾರ್ಡ್ ಇಲ್ಲ ಸರ್. ಅದು ಆನ್ಲೈನ್ ಐತೆ ಸರ್ವಿಸಿಂಗ್ ಎಲ್ಲ ಆನ್ಲೈನ್ ಐತೆ. ಅದು ಕಾರ್ಡ್ನಾಗ ವಾರಂಟಿ ಎಷ್ಟು? ಆಮೇಲೆ ಮೈಲೇಜ್ನು ಕಡಿಮೆ ಇದೆ ರೀ ಸರ್. ಗಾಡಿ ಮೈಲೇಜ್ ಅದನ್ನು ಪಿಕಪ್ ಮಾಡ್ತೀನಿ ಅಂತಾರೆ. 1 ದಿನ ಇದನ್ನ 3 ಸರ್ವಿಸ್ ಮುಗಿದ್ರು ಏನು ಮೈಲೇಜ್ ಚೆಕ್ ಮಾಡಿ. ಟೋಟಲ್ ಎಷ್ಟು ಸರ್ವಿಸ್ ಫ್ರೀ ಅದಾವೆ ಸರ್ ಇದ್ರು? ಇವರು ಸರ್ವಿಸ್ 5 ಅಂತ ನನಗೆ ಈಗ 3 ಮಾಡಿಸಿದ್ದಾರೆ. 6 ಸರ್ವಿಸ್ ಅಂತ ಹೇಳ್ತಾರಲ್ಲ ಮತ್ತೆ ಅವ್ರು ಬಾಯಲ್ಲಿ ಹೇಳ್ತಾರೆ ಸರ್. ನಾವು ಇನ್ನು 3 ಆಗಿದ್ದಾವೆ ಈಗ ರೀ. ಅದು ಹೆಂಗಂದ್ರೆ ಸುಮ್ಮನೆ ಹಂಗೆ ಮಾಡ್ತಾರೆ. ಕಾಟಾಚಾರಕ್ಕೆ ಕಾಟಾಚಾರಕ್ಕೆ ಅಂದ್ರೆ ಅವ್ರಿಗೆ ಕೂಪನ್ ಅಮೌಂಟ್ ತಗೊಳ್ಳಿಕ್ಕೆ ಮಾಡ್ತಾರೆ. ಮತ್ತೆ ಈಗ ಆಯಿಲ್ ಹಾಕ್ತಾರಲ್ಲ ಅದಕ್ಕೆ ದುಡ್ಡು ತೊಗೊಂತಾರ? ಆಯಿಲ್ ಹಾಕ್ತಾರಲ್ಲ ದುಡ್ಡು ತೊಗೊಂತಾರೆ ಸರ್. ಅದು ಫ್ರೀ ಇಲ್ಲ? ಫ್ರೀ ಇಲ್ಲ. ಗಾಡಿ ತೊಳೆಯಕ್ಕೆ ಅಷ್ಟೇ. ಗಾಡಿ ತೊಳೆಯಕ್ಕೆ ಫ್ರೀ ರೀ. ಗಾಡಿ ತೊಳೆದು ನಟ್ಬಿಟ್ಟು ಬಿಗಿ ಮಾಡೋದು ಅಷ್ಟು ಬಿಟ್ಟರೆ ಬೇರೆ ಅದು ಇಲ್ಲ. ಗಾಡಿ ಏನು ತೊಳಿತಾರಲ್ಲ ಅದ ಫ್ರೀ ರೀ. ಈಗೇನು ಆಯಿಲ್ ಚೇಂಜ್ ಮಾಡ್ತಾರಲ್ಲ ಅದಕ್ಕೆಲ್ಲ ಅಮೌಂಟ್ ಕೊಡ್ತಾರೆ. ನಿಮ್ಮ ಇನ್ ಟೈಮಿಗೆ ಸರ್ವಿಸ್ ಮಾಡಿ ಕೊಡ್ತಾರೆ?
ಬರ್ರಿ. ನಿಮ್ಮ ಕರೆಕ್ಟ್ ಟೈಮಿಗೆ ಬಂದ ಟೈಮಿಗೆ ಸರ್ವಿಸ್ ಇಲ್ಲ ಇಲ್ಲ ಕೊಡ್ತಾರೆ ಕಾಸ್ತಾರೆ ಸರ್, ಸಾಯಂಕಾಲ ಮಟ್ಟ ಕುದಿಸ್ತಾರೆ. ಸಾಯಂಕಾಲ ಮಟ್ಟ ಇಲ್ಲ ಅಂದ್ರೆ ಇಟ್ಟು ಹೋಗ್ರಿ ಅಂತ ಹೇಳ್ತಾರೆ ಸರ್. ಇಟ್ಟು ಹೋದ್ರೆ ಏನಾರ ಬ್ಯಾಟ್ರಿ ಗಿಟ್ರಿ ಎಕ್ಸ್ಚೇಂಜ್ ಮಾಡ್ತಾರೆ? ಏನು ನಾವು ಹೊಸದಾಗಿ ಮಾಡಿದ್ವಿ ಸರ್, ಆದ್ರೆ ನನಗೇನೋ ಇಲ್ಲಿ ಒಂದು ಸ್ವಲ್ಪ ಚಲೋ ಅನಿಸ್ತು. ಗಾಡಿ ಹೊಸ ಮಾಡಲು ಆಸೆ ಪಟ್ಟು ತೊಗೊಂಡಿದ್ದೀನಿ ಫಸ್ಟ್ ಟೈಮು. ನನಗೆ ನಿರಾಸೆ ಆಗಿದೆ, ಮನ್ಸಿಗೆ ನೋವು ಆಯಿತು. ಅದಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೀನಿ ಸ್ಟೇಟ್ಮೆಂಟ್. ನಂತರ ಬೇರೆ ದುಡ್ಕೊಂಡು ತಿನ್ನೋರಿಗೆ ಆಗ್ಬಾರ್ದು ಅಂತ ಉದ್ದೇಶ ನಮ್ದು. ಪದೇ ಪದೇ ಅಡ್ಡಾಡಿಸ್ಬಾರ್ದು, ಕಸ್ಟಮರ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು. ಬಡವ್ರು ದುಡ್ಕೊಂಡು ತಿನ್ನೋತರ ಒಂದಿನ ಅದು ಬಾಳೆ ಬಿಟ್ಟು ಇಲ್ಲೇ ಕುಂದ್ರುವಂತ ಆಗ್ಬಾರ್ದು. ಇಲ್ಲಿ ಕೆಲಸ ಮಾಡೋರು ಸರ್ವಿಸ್ ಮಾಡೋರು ಕರೆಕ್ಟ್ ಆಗಿತ್ತಂದ್ರೆ ಜನರಿಗೆ ಸರಿಯಾಗಿ ಅದ್ರ ಉಪಯೋಗ ಸಿಗುತ್ತೆ. ನನಗೂ ಅದೇ ರೀತಿ ಸಿಗಲಿ, ಎಲ್ಲರಿಗೂ ಅದೇ ರೀತಿ ಸಿಗಲಿ. ಶೋರೂಮ್ ಚೆನ್ನಾಗಿರುತ್ತೆ. ಇವ್ರು ಹೀಗೆ ಮಾಡಿದ್ರೆ ಅದು ಚೆನ್ನಾಗಿರಂಗಿಲ್ಲ ಅಂತ ಹೇಳ್ತೀನಿ. ಓಕೆ ಸರ್.